ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತದ ಅಂತ ಅನ್ನೋದ್ರ ಬಗ್ಗೆ ನೂರಾರು ರೂಮರ್ಗಳು ಹರಿದಾಡ್ತಾ ಇರ್ತದೆ, ಪೇಪರ್ನಲ್ಲೂ ಕೂಡ ಬರ್ತಾ ಇರ್ತದೆ. ಒಂದು ಸಾರಿ ಎಕ್ಸಾಮ್ ಮುಗಿದ ಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ಚಿಂತೆ ಏನಂತಂದರೆ ದ್ವಿತೀಯ PUC ಫಲಿತಾಂಶ ಯಾವಾಗ ಬರ್ತದೆ ಅಂತೇಳಿ. ಇದ್ರ ಬಗ್ಗೆನೂ ಕೂಡ ಇವತ್ತು ಬೇರೆ ಬೇರೆ ಪೇಪರ್ನಲ್ಲಿ ಬೇರೆ ಬೇರೆ ರೀತಿ ಕೊಟ್ಟಿರುವಂಥದ್ದು. ಸೊ ನೀವು ಬೇರೆ ಒಂದು ಪೇಪರ್ ನೋಡಿದರೆ ಅದರಲ್ಲಿ 10ನೇ ತಾರೀಕಿನ ಆಸುಪಾಸಿನಲ್ಲಿ ಅಂತ ಹೇಳ್ತಾರೆ. ಸೊ ಇದು ವಿಜಯವಾಣಿಯಲ್ಲಿ ಕೊಟ್ಟಿರುವಂಥದ್ದು ಏಪ್ರಿಲ್ 10ರಿಂದ 15ರೊಳಗೆ ಫಲಿತಾಂಶವನ್ನು ಕೊಡುವಂತಹ ಒಂದು ನಿರೀಕ್ಷೆ ಇದೆ ಅಂತೇಳಿ. ಒಟ್ಟಿನಲ್ಲಿ ನಿಮ್ಮ ಸೆಕೆಂಡ್ PUC ಎಕ್ಸಾಮಿನೇಷನ್ ಫಲಿತಾಂಶ ಏನಿದೆ, ರಿಸಲ್ಟ್ ಏನಿದೆ, ಅದು ನಿಮ್ಮ KCET ಎಕ್ಸಾಮಿನೇಷನ್ಕಿಂತ ಮುಂಚೆನೇ ಬರ್ತದೆ. ಅಂದರೆ ಮುಂಚೆ ಬರ್ತದ ಅಂತ ಅಂದಾಗ ನಾವು ಹೇಗೆ ರೆಡಿ ಆಗಬೇಕು ಅಂತ ಅಂದರೆ, ಸೊ ಗೊತ್ತಿರಲಿ ವಿದ್ಯಾರ್ಥಿಗಳೇ, ನೀವು ಅತ್ಯಮೂಲ್ಯವಾದ KCET ಮತ್ತು NEET ಎಕ್ಸಾಮಿನೇಷನನ್ನು, ಸೊ KCET ಏಪ್ರಿಲ್ 28, 18 ಮತ್ತು 19, ಸೊ ಮೇ 5ಕ್ಕೆ NEET ಎಕ್ಸಾಮಿನೇಷನ್ ಬರಿತಾ ಇದ್ದೀರಿ. ಸೊ ಇವೆರಡೂ ಎಕ್ಸಾಮಿನೇಷನ್ಕಿಂತ ಮುಂಚೆ ಏನಾದರೂ ಸೆಕೆಂಡ್ PUC ರಿಸಲ್ಟ್ ಬಂದರೆ ಡೆಫಿನೆಟ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಅದರಲ್ಲಿ ಕಡಿಮೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂತಂದರೆ ಯಾವ ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬೀಳಬಹುದು ಅಂತ ಅಂದ್ಕೊಂಡಿರ್ತಾರೆ, ಅವರಿಗೇನಾದರೂ ಸ್ವಲ್ಪ ಕಡಿಮೆ ಬಿತ್ತು ಅಂದರೆ ಮುಂದಿನ CET ಮತ್ತು NEET ಎಕ್ಸಾಮಿನೇಷನಿನ ಮೇಲೆ 100% ಅದು ಪರಿಣಾಮ ಬೀರ್ತದೆ. ಸೊ ಆದರೆ KE ಅವರಾಗಿರ್ಬೋದು ಅಥವಾ NEET ಅವರಾಗಿರ್ಬೋದು ಅಥವಾ PU ಬೋರ್ಡ್ ಆಗಿರ್ಬೋದು, ಇವು ಯಾವುದಕ್ಕೂ ಒಂದಕ್ಕೊಂದು ಲಿಂಕ್ ಇಲ್ಲ. ಅಂದರೆ ಅವರಾದ್ಮೇಲೆ ಇವ್ರು ಮಾಡೋಣಂತೆ, ಅದು ಹುಡುಗರು ಹೀಗಾಗ್ತದೆ. ವಿದ್ಯಾರ್ಥಿಗಳ ಬಗ್ಗೆ ನಾವು ಚಿಂತೆ ಮಾಡೋದಿಲ್ಲ. ಒಂದು ಪಾಯಿಂಟನ್ನು ಗೊತ್ತಿರಲಿ, ನೀವು ಎಲ್ಲದರ ಬಗ್ಗೆನೂ ಯೋಚನೆ ಮಾಡ್ತಾ ಹೋದ್ರಿ ಅಂತಂದರೆ ಇದು ಮುಗಿಯದ ಕತೆ ಅಂತ ಹೇಳ್ತೀವಲ್ಲ, ಹಾಗೆ ಸೀರಿಯಲ್ ಇದ್ದಂಗೆ. ಯಾಕಂತಂದರೆ ನೀವು ನೋಡಿ, ಸೊ ಈಗ ನೀವು ಹೇಳ್ತೀರಿ ಮೇ 5 ಎಕ್ಸಾಮಿನೇಷನ್ ಆದಮೇಲೆ ರಿಸಲ್ಟ್ ಬರ್ಬೋದಾಗಿತ್ತು ಅಂತೇಳಿ ನೀಟು. ಸೊ ಮುಂದೆ ಕಾಮೆಂಟ್ ಕೆ ಬಂತು, ಕಾಮೆಂಟ್ ಕೆ ಬರೆಯೋರು ಅದಾದಮೇಲೆ ಬೇಕಂತಾರೆ. ಸೊ ಅದಾದಮೇಲೆ CUET ಬರ್ತದೆ, CUET ಬರೆಯೋರು ಅದಾದಮೇಲೆ ಬರಬೇಕು. ಅಂದರೆ ನಿಮಗೆ ರಿಸಲ್ಟ್ ಯಾವಾಗ ಬರಬೇಕಾಗಾದ್ರೆ ಗೊತ್ತಿರಲಿ, ಈ ಸಾರಿ PU ಬೋರ್ಡ್ ಅಂದರೆ KSCAB ಬೋರ್ಡ್ದವರು 3 ಎನ್ಯುವಲ್ ಎಕ್ಸಾಮಿನೇಷನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ 3 ಎಕ್ಸಾಮಿನೇಷನ್ ಮಾಡಬೇಕು ಅಂದರೆ ಏಪ್ರಿಲ್ 15ರೊಳಗೆ ಈ ಒಂದು ಫಸ್ಟ್ ಎಕ್ಸಾಮಿನೇಷನ್ನ ಫಲಿತಾಂಶ ಬರಬೇಕು. ಅದಾದಮೇಲೆ ರಿವ್ಯಾಲ್ಯೂಯೇಷನ್ ಆಗಬೇಕು. ಅದಾದಮೇಲೆ ಯಾರಿಗೆ ನೆಕ್ಸ್ಟ್ ಎಕ್ಸಾಮಿನ ಕಟ್ಟಬೇಕು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದರ ಮಧ್ಯೆ ಚುನಾವಣೆ ಮುಗಿಬೇಕು. ಅದಾದಮೇಲೆ ಮೇ 15 ಆಫ್ಟರ್, ಸೊ ನಿಮ್ಮ ಸೆಕೆಂಡ್ ಎನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗಬೇಕು. ಅದಾದಮೇಲೆ ಮತ್ತೆ ವ್ಯಾಲ್ಯೂಯೇಷನ್ ಆಗಿಬಿಟ್ಟು ರಿಸಲ್ಟ್ ಬರಬೇಕು ಅಂದರೆ ಜೂನ್ 15 ಆಫ್ಟರ್, ಸೊ ಥರ್ಡ್ ಎನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗಬೇಕು. ಸೊ ಇವೆಲ್ಲ ಒಂದಾದ್ಮೇಲೆ ಒಂದು ಇರೋದಕ್ಕೆ CET ಆಗಲಿ NEET ಆಗಲಿ ಆ ಎಕ್ಸಾಮಿನೇಷನ್ ಆದ ಮೇಲೆ ರಿಸಲ್ಟನ್ನು ಅನೌನ್ಸ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಇವು ಯಾವುದನ್ನು ಥಿಂಕ್ ಮಾಡೋದಿಲ್ಲ. ಓಕೆ, ಯಾಕಂದರೆ ಮಾಡೋದಕ್ಕೆ ಸಾಧ್ಯನೂ ಕೂಡ ಇಲ್ಲ. ಆ ಪ್ರೊಸೀಜರ್ ಬೇರೆ ಆಗ್ತದೆ, ಅದನ್ನು ಆವಾಗ ಅದನ್ನು ಮಾಡ್ಕೊಂಡು ಹೋಗಲೇಬೇಕು. ಸೊ ಅದಕ್ಕೆ ಏಪ್ರಿಲ್ 15ರೊಳಗೆ ನಿಮ್ಮ ಒಂದು ಫಲಿತಾಂಶ ಬರುವಂತಹ ಲಕ್ಷಣಗಳು ಇವೆ. ಯಾಕೆ ಅಂತ ಅಂದರೆ, ಸೊ ನಿನ್ನೆಯವರೆಗೆ ಮತ್ತು ನಾಳೆಯವರೆಗೂ ಕೂಡ ಕೆಲವೊಂದಷ್ಟು ಸಬ್ಜೆಕ್ಟ್ಗಳ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಸೊ ನಾಳೆ ಕಂಪ್ಲೀಟ್ ಆಗ್ಬೋದು, ಆಲ್ಮೋಸ್ಟ್ ಎಲ್ಲದೂ ಕೂಡ ನಾಳೆ ಕಂಪ್ಲೀಟ್ ಆಗ್ಬೋದು. ನಾಳೆ ಕಂಪ್ಲೀಟ್ ಆಗ್ತದ ಅಂತ ಅಂದ್ಕೊಂಡ್ರು ಕೂಡ ಒಂದು ಅಟ್ಲೀಸ್ಟ್ ಒಂದು 7 to 10 ಡೇಸ್ ಅವೆಲ್ಲ ರಿಸಲ್ಟ್ಗಳನ್ನು ಒಂದುಗೂಡಿಸಿ ಅದನ್ನು ಕನ್ಸಾಲಿಡೇಟೆಡ್ ಮಾಡೋದಕ್ಕೆ KSCAB ಅವರಿಗೆ ಟೈಮ್ ಬೇಕಾಗ್ತದೆ. ಅದಾದ ಮೇಲೆ ಸೆಕೆಂಡ್ PUC ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಅಂದರೆ ಎಕ್ಸಾಮಿನೇಷನ್ ಲಾಸ್ಟ್ ಇಯರ್ ಕೂಡ ಹಾಗೆ ಆಗಿತ್ತು. ಮೌಲ್ಯಮಾಪನ ಮುಗಿದ ಮೇಲೆ ಅಂದರೆ ಪೇಪರ್ ವ್ಯಾಲ್ಯೂಯೇಷನ್ ಮುಗಿದ ಒಂದು 10 ದಿವಸ ಟೈಮ್ ಆದ ಮೇಲೆ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ 100% ಬರ್ತದೆ. ಇದರ ಜೊತೆಗೆ 5, 8 ಮತ್ತು 9ನೇ ತರಗತಿಯವರೆಗೆ ಮೌಲ್ಯಾಂಕನ ಪರೀಕ್ಷೆಯೂ ಕೂಡ ಆಗಿದೆ, ನಿಮಗೆಲ್ಲ ಗೊತ್ತಾಯಿದೆ ಹೌದಾ. ಸೊ ಅದಕ್ಕೆ ಅದು ಕೂಡ ಬೋರ್ಡ್ ಎಕ್ಸಾಮ್ ಆಗಿರೋದಕ್ಕೆ ಆ ಒಂದು ಫಲಿತಾಂಶವು ಕೂಡ ಈ ಒಂದು ಪರೀಕ್ಷೆಯ ತಾಲೂಕು ಹಂತದಲ್ಲಿ ನಡೀತಾ ಇರೋದಕ್ಕೆ ಅದನ್ನು ಕೂಡ ಅನೌನ್ಸ್ ಮಾಡಬೇಕಾಗ್ತದೆ. ಇವೆಲ್ಲ ಕಾರಣಕ್ಕಿರೋದಕ್ಕೆ ಸೊ ಡೆಫಿನೆಟ್ಲಿ ಏಪ್ರಿಲ್ 15 ತನಕ ನಿಮ್ಮ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಬಟ್ ರಿಸಲ್ಟ್ ಯಾವಾಗ ಬರ್ತದೇನೋ, ಒಬ್ರು ಏಪ್ರಿಲ್ 10 ಅಂತಾರೆ, 15 ಅಂತಾರೆ, ಕೆಲವೊಂದಷ್ಟು ಅಂತೂ ಮೊನ್ನೆ ಇವತ್ತು ಬೆಳಗ್ಗೆ ಯಾರೋ ಕಳಿಸ್ಕೊಟ್ಟಿದ್ರು ಇವತ್ತೇ ರಿಸಲ್ಟ್ ಅಂತೇಳಿ. ವಾಟ್ಸಪ್ಪಲ್ಲಿ ಕೆಲವೊಂದಷ್ಟು ಫೇಕ್ಗಳು ಹರಿದಾಡ್ತಾ ಇವೆ. ಇದು ಯಾವುದ್ರ ಬಗ್ಗೆನೂ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕಾನ್ಸಂಟ್ರೇಷನ್, ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ ಮುಂಬರುವಂತಹ CET ಎಕ್ಸಾಮ್, ಯಾರು ಸೈನ್ಸ್ ವಿದ್ಯಾರ್ಥಿಗಳಾಗಿರ್ತಾರೆ ಅವರು CET ಮತ್ತು NEET ಎಕ್ಸಾಮಿನೇಷನ್ ಮೇಲೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಕೊಡಿ. ಸೊ ನಿಮ್ಮ ಫಲಿತಾಂಶ, ದ್ವಿತೀಯ PUC ಫಲಿತಾಂಶ ಆಲ್ರೆಡಿ ರೆಡಿ ಆಗ್ತಾ ಇದೆ. ಸೊ ಆಲ್ರೆಡಿ ನೀವು ನಿಮ್ಮ ಕೈಯಲ್ಲೇನೆ ನಿಮ್ಮ ಫಲಿತಾಂಶವನ್ನು ಬರ್ಕೊಂಡು ಬಿಟ್ಟಿದ್ದೀರಿ. ಸೊ ಇನ್ನು ಏನು ಚೇಂಜ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಆಲ್ರೆಡಿ ನೀವು ಎಕ್ಸಾಮ್ಗಿಂತ ಮುಂಚೆನೇ ಅದ್ರ ಬಗ್ಗೆ ಯೋಚನೆ ಮಾಡಿ ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಹಾಕಿ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಳ್ಬೋದಿತ್ತು. ಈಗ ಏನಾಗಿದೆ ಅದು ಆಗೋಗ್ಬಿಟ್ಟಿದೆ. ಮುಂದೆ ಏನು ಬರ್ತದೆ ಅದ್ರ ಬಗ್ಗೆ ಮಾತ್ರ ಚಿಂತೆ ಮಾಡಿ, ಹಿಂದೆ ಆಗಿದ್ದರ ಬಗ್ಗೆ ವರಿ ಮಾಡ್ಕೊಳ್ತಾ ಇವತ್ತು ಮತ್ತು ನಾಳೆ ನೀವೇನು ಮಾಡಬೇಕು ಅನ್ನೋದರ ಮೇಲೆ ಅದರ ಪರಿಣಾಮವನ್ನು ಪಡ್ಕೊಳ್ಳೋದಕ್ಕೆ ಹೋಗಬೇಡಿ.
ನನ್ನ ರಿಕ್ವೆಸ್ಟ್ ಇಷ್ಟೇ ವಿದ್ಯಾರ್ಥಿಗಳೇ, ಫಲಿತಾಂಶ ಯಾವಾಗ ಬೇಕಾದರೂ ಬರಲಿ, ಬರುವಂಥ ಎಕ್ಸಾಕ್ಟ್ ಡೇಟ್ ಅನೌನ್ಸ್ ಆದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ಈ ಫಲಿತಾಂಶ ಅನ್ನೋ ಭೂತವನ್ನು ನಿಮ್ಮ ತಲೆಯೊಳಗೆ ಇಟ್ಟುಕೊಂಡು ಮುಂಬರುವಂಥ CET ಮತ್ತು ನೀಟ್ ಎಕ್ಸಾಮಿನೇಷನಿನ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.